ಆಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಸಂಡೇ ಔಟಿಂಗ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಸಂಡೇ ಅಂತ ಅಂದಾಗ ಬಹಳಷ್ಟು ಜನಕ್ಕೆ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ವೀಕ್ ಫುಲ್ಲು ಕೆಲಸ ಮಾಡಿರ್ತೀವಿ, ವೀಕೆಂಡಲ್ಲಿ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀವಿ. ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗೆಯೇ ಮಕ್ಕಳಿಗಳಿಗೂ ಅಷ್ಟೇ ಮನೇಲಿದ್ದು ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಸ್ಕೂಲು, ಹೋಮ್ವರ್ಕು, ಕ್ಲಾಸ್ಗಳು ಇದರಲ್ಲೇ ಇರೋ ಮಕ್ಕಳಿಗೆ ಅವ್ರಿಗೆ ಕೂಡ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಅನಿಸುತ್ತೆ. ನಮಗೆ ಕೂಡ ತುಂಬಾ ದಿನಗಳಾಗಿತ್ತು, ಹೊರಗಡೆನೇ ಹೋಗಿರಲಿಲ್ಲ. ಎಲ್ಲಾದರೂ ಒಂದು ರಿಲ್ಯಾಕ್ಸ್ ಮಾಡಬೇಕು ಅನ್ನೋ ಮೂಡಲ್ಲಿದ್ವಿ. ಸೊ ಔಟಿಂಗ್ ಹೋಗಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಎಲ್ಲಿಗೆ ಹೋಗಿದ್ವಿ ಏನು ಅಂತ. ಅದಕ್ಕಿಂತ ಮುಂಚೆ ಹೊರಗಡೆ ಹೋಗಬೇಕಾದ್ರೆ ಫೇಶಿಯಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಯಾಕಂತ ಅಂದರೆ ಮನೇಲಿರುವಾಗ ಹೆಂಗಿದ್ರು ಓಕೆ, ಬಟ್ ಹೊರಗಡೆ ಹೋಗುವಾಗ ಟ್ಯಾನ್ ಎಲ್ಲ ಆಗಿರೋದು ಎಲ್ಲ ರಿಮೂವ್ ಮಾಡಬೇಕಿರುತ್ತೆ. ಸೊ ಅದಕ್ಕಾಗಿ ನಾನಿವತ್ತು NEUD ಅವರ ಡೈಮಂಡ್ ಫೇಶಿಯಲ್ ಕಿಟ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಟೈಮಲ್ಲಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡು ಬರೋಷ್ಟೆಲ್ಲ ಟೈಮೆಲ್ಲ ಇಲ್ಲ. ಹಾಗಾಗಿ ಮನೆಯಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ 6 ಸ್ಟೆಪ್ಸ್ ಇರುತ್ತೆ. ಲೈಕ್ ಕ್ಲೆನ್ಸಿಂಗ್, ಎಕ್ಸ್ಫೋಲಿಯೇಟಿಂಗ್, ಯಾವ ರೀತಿಯಾಗಿ ನಾವು ಪಾರ್ಲರಲ್ಲಿ ಮಾಡಿಸ್ಕೊಳ್ತೀವಲ್ವ ಅದೇ ರೀತಿಯಾಗಿ ಇದರಲ್ಲಿ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಯೂಸ್ ಆಗುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ವರ್ತ್ ಅಂತಲೂ ಅನ್ನಿಸ್ತು ಮನಿಗೆ. ಸೊ ತುಂಬಾ ಚೆನ್ನಾಗಿದೆ. ಇನ್ನೊಂದು ಹೇಳಬೇಕು ಅಂತ ಅನಿಸಿದ್ರೆ ಇದರಲ್ಲಿ ಜೊತೆಗೆ ಸನ್ಸ್ಕ್ರೀನ್ ಕೂಡ ಕೊಡ್ತಾರೆ. ಆ್ಯಕ್ಚುಲಿ ನಾವು ಬೇರೆ ಯಾವುದಾದ್ರೂ ಫೇಶಿಯಲ್ ಕಿಟ್ಗಳನ್ನ ತೊಗೊಳ್ತೀವಲ್ಲ, ಅದರಲ್ಲಿ ಸನ್ಸ್ಕ್ರೀನ್ ಕೂಡ ಆ್ಯಡ್ ಮಾಡಿರಲ್ಲ. ಸೊ ತುಂಬ ವರ್ತ್ ಆಗಿದೆ. ನೀವು ಬೇಕು ಅಂದರೆ ಖಂಡಿತ ಟ್ರೈ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೆಲದ ಸಿರಿ ರೆಸಾರ್ಟಿಗೆ ನಾವು ಇವತ್ತು ಔಟಿಂಗ್ ಬಂದಿರೋದು. ಇದು ಬಂದು ತಾವರೆಕೆರೆ ಹತ್ರ ಇದೆ. ನಮಗೊಂದು 12 ಕಿಲೋಮೀಟರ್ಸ್ ಆಗುತ್ತೆ ಮನೆಯಿಂದ. ತುಂಬಾ ಚೆನ್ನಾಗಿದೆ ಲೊಕೇಶನ್ ಅಂತೂ. ಟ್ರಾಫಿಕ್ ಇಲ್ಲ, ಜೊತೆಗೆ ಅವರು ಪರಿಸರನ ಹಾಳು ಮಾಡದೆ ಗ್ರೀನರಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಂಟ್ರಿ ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಟೋಟಲ್ ಬಂದು 999 ರೂಪೀಸ್. ನೀವು ಪರ್ ಡೇ ಇರ್ತೀರಾ ಅಂತ ಅಂದರೆ 1 ಡೇ ಔಟಿಂಗ್ಗೆ ಸ್ಟೇ ಕೂಡ ಇದೆ. ನೀವು ಸ್ಟೇ ಮಾಡ್ತೀವಿ ಅಂದರೆ ಸ್ಟೇ ಕೂಡ ಮಾಡ್ಬೋದು. ನಾವು ಸ್ಟೇ ಏನೂ ಮಾಡಲಿಲ್ಲ, ಡೇ ಔಟಿಂಗ್ ಅಂತ ಹೇಳಿ ಹೋಗಿದ್ದು. ತುಂಬಾ ಚೆನ್ನಾಗಿದೆ. ಜಸ್ಟ್ 100 ರೂಪೀಸ್ ಪೇ ಮಾಡಿ ಹೋದ್ವಿ. ಒಳಗಡೆ ಎಲ್ಲ ನಾವು ಯಾವ ಗೇಮ್ ಮಾಡ್ತೀವಿ ಅದಕ್ಕೆ ನಾವು ಪೇ ಮಾಡ್ಕೋಬೋದು. ಇಲ್ಲೇ ಎಲ್ಲ ಪೇ ಮಾಡಿ ಹೋಗಬೇಕು ಅನ್ನೋದೇನಿಲ್ಲ. ಸೊ 100 ರೂಪೀಸ್ ಪೇ ಮಾಡಿ ನೀವು ಒಳಗೆ ಹೋಗ್ಬೋದು. ಈ ಕೋಟ್ ತುಂಬಾ ಚೆನ್ನಾಗಿತ್ತು, ಕುವೆಂಪು ಅವ್ರದ್ದು. ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿದೆ. ಸೊ ನೋಡ್ತಾ ಇರ್ಬೋದು, ಇದು ಅವ್ರದ್ದೊಂದು ತೋಟದಲ್ಲಿ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿದೆ. ಹಳ್ಳಿ ಫೀಲ್ ಬೇಕು ನಿಮಗೆ ಅಂತ ಅನಿಸಿದ್ರೆ ಖಂಡಿತ ಈ ರೆಸಾರ್ಟ್ನ ನೀವು ಒಂದು ಸಲ ಹೋಗಲೇಬೇಕು. ತುಂಬ ಚೆನ್ನಾಗಿದೆ. 1 ಡೇ ಔಟಿಂಗಿಗೆ ಫುಲ್ ಫ್ಯಾಮಿಲಿ ಹೋಗ್ಬೋದು. ಸೊ ಎಲ್ಲ ರೀತಿಯಾದ ಹಳ್ಳಿಯಲ್ಲಿ ಹೇಗಿರುತ್ತೆ ಅದು ಕಂಪ್ಲೀಟಾಗಿ ನೀವು ಇಲ್ಲಿ ನೋಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 150 ರೂಪೀಸ್ ತುಂಬಾ ವರ್ತ್ ಅಂತ ಅನಿಸುತ್ತೆ. ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀರಾ ಅಂತಂದರೆ ದೊಡ್ಡವ್ರನ್ನ ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗೆ ಒಬ್ಬರನ್ನ ಅಲೋ ಮಾಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಹೋಗುವಾಗ ಸ್ವಿಮ್ಮಿಂಗ್ ಡ್ರೆಸ್ ತೊಗೊಂಡು ಹೋಗೋದನ್ನು ಮರಿಬೇಡಿ. ಸೊ ಇದು ಕಂಪಲ್ಸರಿ ಆಗಿರುತ್ತೆ. ಇಲ್ಲ ಅಂತಂದರೆ ನೀವು ಅಲ್ಲಿ ರೆಂಟಿಗೆ ಬೈ ಮಾಡಬೇಕಾಗಿ ಬರುತ್ತೆ. ಇದು ಬಂದು ಅವರ ಡೈನಿಂಗ್ ಏರಿಯಾ. ಇಲ್ಲಿ ಬಫೆ ಸಿಸ್ಟಮ್ ಕೂಡ ಇರುತ್ತೆ. ಇಲ್ಲ ನೀವು ಬೇಡ ಅಂತಂದರೆ ಸಪ್ರೇಟಾಗಿ ಕೂಡ ಬೈ ಮಾಡ್ಬೋದು. 2:30 ಇಂದ 3:30ವರೆಗೂ ಇರುತ್ತೆ. ಸೊ ಹಾಗೆ ಬರಬೇಕಾದ್ರೆ ಇಲ್ಲೊಂದು ನಾಯಿ ಮರಿ ಮಲಗಿತ್ತು. ಎಷ್ಟು ಆರಾಮವಾಗಿ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲದೆ ಮಲಗಿದ್ದೆ ನೋಡಿ. ನಮಗಾದರೆ 108 ಟೆನ್ಷನ್. ಅದ್ರ ರಿಲೀಫಿಗೋಸ್ಕರ ನಾವು ಹೊರಗಡೆ ಹೋಗ್ತೀವಿ. ಇದನ್ನು ನೋಡಿದಾಗ ಅಂತ ಅನ್ನಿಸ್ತು. ಸೊ ನನ್ನ ಮಗಳು ಇನ್ನೂ ಬಿಗಿನರ್, ಅವಳು ಇವಾಗಿನ್ನೂ ಸ್ವಿಮ್ಮಿಂಗ್ ಕಲಿತಾ ಇರೋದು. ಸೊ ಅವಳಿಗೆ ಸ್ವಿಮ್ಮಿಂಗ್ ಬರಲ್ಲ, ಸ್ವಲ್ಪ ಭಯ, ಆ ಫೋಬಿಯಾ ಹೋಗಲಿ ಅಂತಾನೇ ಇದನ್ನು ಮಾಡಿಸ್ತಾ ಇರೋದು. ಸೊ ಮಕ್ಳಿಗೆ ನೀರು ನೋಡಿದ್ರೆ ತುಂಬಾ ಇಷ್ಟ ಅಲ್ವಾ. ಒಂದು 2.5 ಅವರ್ಸ್ ಆರಾಮಾಗಿ ಎಂಜಾಯ್ ಮಾಡಿದ್ಲು. ಸೊ ಮಕ್ಕಳಿಗೆ ಇದೊಂದು ಒಳ್ಳೆ ಫೀಲ್ ಅಂತ ಹೇಳ್ಬೋದು. ತುಂಬ ದೂರದಲ್ಲಿ ಹೋಗ್ಲಿಕ್ಕಾಗಲ್ಲ ಅಲ್ವಾ. ಈಗ ಸಕಲೇಶ್ಪುರ ಸೈಡ್, ಚಿಕ್ಕಮಂಗ್ಳೂರು ಸೈಡೆಲ್ಲ ಒಂದಿನಕ್ಕೆ ನಾವು ರಿಲ್ಯಾಕ್ಸೇಷನಿಗೋಸ್ಕರ ಹೋಗಿ ಬರಲಿಕ್ಕಾಗಲ್ಲ. ಸೊ ಈ ರೀತಿಯಾಗಿ ಹತ್ರ ಇರೋದಕ್ಕೆ ಹೋಗಿ ಬಂದರೆ ಸ್ವಲ್ಪ ಹಾಯ್ ಅಂತ ಅನಿಸುತ್ತಲ್ವ. ಜೊತೆಗೆ ಅವರು ಗಿಣಿಗಳನ್ನ ಕೂಡ ಸಾಕಿದ್ರು. ಬೇರೆ ಯಾವುದು ಸಾಕು ಪ್ರಾಣಿಗಳು ಇರಲಿಲ್ಲ ಅಲ್ಲಿ. ಒಂದು ಹಸು ಕರು ಮಾತ್ರನೇ ಇತ್ತು.
ಸೊ ಸಾಕು ಪ್ರಾಣಿಗಳು ಮೇ ಬಿ ಬೇರೆ ಸೀಸನಲ್ಲಿ ಅವರು ಸಾಕ್ತಾರೆ ಅಂತ ಅನಿಸುತ್ತೆ. ಇಲ್ಲಿ ಮಾತ್ರ ಗಿಣಿಗಳು ಮಾತ್ರನೇ ಇತ್ತು. ತುಂಬ ಚೆನ್ನಾಗಿತ್ತು ನೋಡಿದಾಗ. ಅವುಗಳ ಚಿಲಿಪಿಲಿ ಕಲರವ, ಟ್ರಾಫಿಕ್ ಇಲ್ಲದೆ ಅಲ್ಲಿಂದ ಹೊರಗಡೆ ಬಂದಿದ್ದೀವಿ. ಸೊ ಎನ್ವೈರ್ನಮೆಂಟ್ ಸೂಪರ್ಬ್ ಆಗಿದೆ. ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ವರ್ತ್ ಅಂತ ಅನಿಸುತ್ತೆ ಪ್ಲೇಸ್. ನಿಜವಾಗ್ಲೂ ಒಂದಿನಕ್ಕೆ ಆರಾಮಾಗಿ ಹೋಗಿ ಬರ್ಬೋದು. ನೀವು ದೂರದಿಂದ ಅಂದರೆ ಖಂಡಿತ ಸ್ಟೇ ಮಾಡ್ಬೋದು. ಇದು ಒಂದು ಬಾವಿ, ಅಲ್ಲಿರೋಂಥ ಒಂದು ಕೊಳ. ಸೊ ಇದು ಅವರ ಓನ್ ಪ್ರಾಪರ್ಟಿಯಲ್ಲಿ ಮಾಡಿರೋದ್ರಿಂದ ಯಾವುದೇ ಗಿಡ ಮರಗಳನ್ನ ಅವರು ಕಡ್ದಿಲ್ಲ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಅದಕ್ಕೆ ಕೇಕ್ ಕೂಡ ಇಲ್ಲೇ ಅವೈಲೇಬಲ್ ಇದೆ. ಬಟ್ ಕೇಕ್ ಕಟ್ಟಿಂಗ್ಗೆ ಅವರು 250 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದೊಂದು ಬಿಟ್ಟು ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಥವಾ ಏನಾದರೂ ಫಂಕ್ಷನ್ಗಳಿದ್ರೆ ಚಿಕ್ಕ ಪುಟ್ಟದು ಖಂಡಿತ ಮಾಡ್ಬೋದು. ಇಲ್ಲ ಔಟಿಂಗ್ ಕೂಡ ಸುಮ್ಮನೆ ನೀವು ಹೋಗಿ ಬರ್ಬೋದು. ಸೊ ವರ್ತ್ ಅಂತ ಅನಿಸುತ್ತೆ ಒಂದಿನಕ್ಕೆ ಆರಾಮಾಗಿ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಬರಲಿಕ್ಕೆ. ಯಾಕಂದರೆ ಹೊರಗಡೆ ತುಂಬ ದೂರದಕ್ಕೆ ಟ್ರಾವೆಲ್ ಮಾಡೋದಕ್ಕಿಂತ ಇಲ್ಲೇ ನಿಯರ್ ಬೈಯಲ್ಲಿ ಇರೋದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಚೆನ್ನಾಗಿರುತ್ತಲ್ವ. ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಯಾವುದಾದ್ರೂ ಈ ರೀತಿಯಾದ ರೆಸಾರ್ಟಿಗೆ ಹೋಗಬೇಕು, ತುಂಬ ಬೇರೆ ಪ್ಲೇಸಿಗೆ ಹೋಗೋದಕ್ಕಿಂತ ಇಲ್ಲೊಂದು ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ ಅಂತ ಇತ್ತು. ಕೊನೆಗೂ ಅದಾಯಿತು. ಸೊ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ವರ್ತ್ ಅಂತ ಕೂಡ ಅನ್ನಿಸ್ತು. ಯಾಕಂತಂದರೆ ಯಾರು ಬೇಕಾದರೂ ಅಫೋರ್ಡೆಬಲ್ ಮಾಡ್ಬೋದು. ಒಂದೊಂದು ಕಡೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಅಂಥ ರೆಸಾರ್ಟಿಗೆ ಹೋಗ್ಲಿಕ್ಕಾಗಲ್ಲ ಅಂತ ಅನ್ನೋರು ಖಂಡಿತ ಇಲ್ಲಿಗೆ ಹೋಗ್ಬೋದು. ಜೊತೆಗೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಎಲ್ಲನೂ ಇದೆ. ಸೊ ಮಕ್ಕಳ ಪ್ರಪಂಚಕ್ಕೆ ಹೋದಾಗ ನಾವು ಕೂಡ ಮಕ್ಕಳುಗಳಾಗ್ಬಿಡ್ತೀವಲ್ವ. ಹಾಗಾಗಿ ನಾವು ಕೂಡ ಸೀಸನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರೋಂಥ ಮಕ್ಕಳನ್ನ ಹೊರಗಡೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದರೆ ಈಗ ನಮ್ಮ ಮಕ್ಕಳ ಜೊತೆ ನಾವು ಬಂದಾಗ ಅವರು ಆಟ ಆಡೋದನ್ನ ನೋಡಿ ನಾವು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಫೀಲ್ ಮಾಡ್ತಿರ್ತೀವಲ್ವ. ಸೊ ಹಾಗಾಗಿ ತುಂಬ ದಿನದ ನಂತರ ಆ್ಯಕ್ಚುಲಿ ನಮ್ಮಲ್ಲಿರೋಂಥ ಒಂದು ಮಗು ಮನಸ್ಸನ್ನ ಕೂಡ ಹೊರಗಡೆ ತರೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು. ಇದಾದ ನಂತರ ಹಾಗೆ ಮುಂದೆ ಬರ್ತಾಯಿದ್ರೆ ನಮಗೆ ಜಿಪ್ಲೈನರ್ ಸಿಗುತ್ತೆ. ಈ ರೀತಿಯಾದ ಅಡ್ವೆಂಚರಸ್ ಗೇಮ್ಸ್ ಇದೆ. ಅದಕ್ಕೆಲ್ಲನೂ ಪ್ರೈಸ್ ತುಂಬಾ ರೀಸನೇಬಲ್ ಆಗಿದೆ. ಸೊ ನೀವು ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೈ ರೋಪು, ಜಿಪ್ಲೈನರು, ಸ್ಯಾಂಡ್ ಪ್ಲೇ ಇದೆ ಮುಂದೆ. ಜೊತೆಗೆ ಒಂದು ಮಿನಿ ಫಾರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಅವ್ರ ತೋಟ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಮರ ಗಿಡಗಳನ್ನ ಹಾಳು ಮಾಡದೆ ಹಸಿರು ಕೂಡ ಹಾಗೆ ಮೇಂಟೈನ್ ಮಾಡಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಇದು ಹೀಗೆ ಮುಂದೆ ಕಂಪ್ಲೀಟ್ ವಿಡಿಯೋ ನೋಡ್ತಾ ಹೋಗಿ. ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಬೋಟ್ ಪೆಡ್ಲಿಂಗ್ ಇದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಜೈಂಟ್ ವೀಲ್ ಇರ್ಬೋದು, ಟ್ರೈನ್ ಇರ್ಬೋದು, ಈ ರೀತಿಯಾಗಿ. ಜೊತೆಗೆ ಇಂಡೋ ಗೇಮ್ಸ್ ಕೂಡ ಇದೆ. ಎಲ್ಲ ತುಂಬ ಚೆನ್ನಾಗಿದೆ. ನಾನು ಇನ್ನೂ ಹೆಚ್ಚಾಗಿ ಹೇಳೋದಕ್ಕಿಂತ ನೀವೇ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿಗೆ ಸ್ಟಾಪ್ ಮಾಡ್ತೀನಿ ವಿತ್ ಮ್ಯೂಸಿಕ್. ನೀವು ನೋಡ್ತಾ ಹೋಗಿ. ಸೊ ತುಂಬ ಚೆನ್ನಾಗಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಕಂಪ್ಲೀಟಾಗಿ ವಾಚ್ ಮಾಡಿದ ನಂತರ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವಾಗ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಸೊ ಕಂಟಿನ್ಯೂ ವಾಚಿಂಗ್.